ಅಲ್ಲಪ್ಪ, ಡಿ ಕೆ ಶಿವಕುಮಾರು ಒಬ್ಬರು ಹಿಂದೂ, ಇವರು ನಾವೇ ಹಿಂದೂ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರೆಲ್ಲರಿಗಿಂತ ಹಿಂದುತ್ವದ ಬಗ್ಗೆ ಗೌರವ, ಹಿಂದೂ ದೇವಸ್ಥಾನಗಳಿಗೆ ಗೌರವ, ಜನರ ಬಗ್ಗೆ ಗೌರವ ಇರ್ತಕ್ಕಂಥದ್ದು ನಮಗೇನೆ. ನಾವು ಎಲ್ಲರೂ ಸಮಾನವಾಗಿ ನೋಡ್ತೀವಿ. ಅವರು ಹಿಂದುತ್ವದಲ್ಲಿ ರಾಜಕಾರಣ ಮಾಡ್ತಾರೆ. ನಾವು ಹಿಂದುತ್ವಕ್ಕೆ ಗೌರವ ಇದೆ, ಬಟ್ ಅದರ ರಾಜಕಾರಣವನ್ನು ಯಾವುದೇ ಕಮ್ಯುನಿಟಿ, ಯಾವುದೇ ಧರ್ಮ, ಯಾವುದೇ ಸಂಸ್ಥೆ ಇಟ್ಕೊಂಡು ನಾವು ರಾಜಕಾರಣ ಮಾಡೋದು. ಸೊ ಅವರ ಬಿ ಜೆ ಪಿಗೆ ಹೋಗೋದಾದ್ರೆ ಯಾವಾಗಲೂ ಹೋಗೋರು ಅವರು. ಈಗ ನಾನು ಕೆಲವು ಒಮ್ಮೆ ಬಿ ಜೆ ಪಿಲೂ ಒಳ್ಳೆಯ ಸ್ನೇಹಿತರೆ, ಗೌರವವಾಗಿ ಕೆಲವು ಜೊತೆ ಸ್ನೇಹ ಇದೆ. ಹಂಗಂದ ಕ್ಷಣಕ್ಕೆ ಪಕ್ಷದ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನಲ್ಲಿ ಗಟ್ಟಿಯಾದಂಥ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಯಾಕೆ ಹೋಗ್ತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಅಧ್ಯಕ್ಷರಿಗಿಂತ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅನ್ನೋ ಪ್ರಶಂಸೆ ಇದೆ. ಅವ್ರು ಯಾಕೆ ಈಗ ಸಂದರ್ಭ ಬಂದಾಗ ಆಗುತ್ತೆ ಬಿಡ್ರಿ. ಅದಕ್ಕೆ ACC ಅವ್ರ ತೀರ್ಮಾನ ನಮ್ಮ ಪಕ್ಷದಲ್ಲಿ, ಅದನ್ನು ಪಕ್ಷ ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ತೀರ್ಮಾನ ಮಾಡ್ತಾರೆ. ಅನಾವಶ್ಯಕವಾಗಿ ನೀವು ಅದೇ ಬಿ ಜೆ ಪಿಯವರ ತೀರ್ಮಾನ ಮಾಡೋರು ಅಥವಾ ಮೀಡಿಯಾದವರ ತೀರ್ಮಾನ ಮಾಡೋರು? ತೀರ್ಮಾನ ಮಾಡೋದು ಕಾಂಗ್ರೆಸ್ ಹೈಕಮಾಂಡು. ಅದಕ್ಕೆ ಜನ ತೀರ್ಮಾನ ಮಾಡಿ 136 ಜನನ ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಕೊಟ್ಟಿದ್ದಾರೆ. ಕಾಂಗ್ರೆಸ್ 136 ಹೋಗಿ 138 ಆದಮೇಲೆ ಅಷ್ಟು ಜನ ರಾಹುಲ್ ಗಾಂಧಿ ಅವರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಅಭಿಪ್ರಾಯದಲ್ಲಿ ರಾಹುಲ್ ಗಾಂಧಿ ಅವರು ಸೂಕ್ತವಾದ ತೀರ್ಮಾನ ತಗೋತಾರೆ. ಅದೇನೋ ಅವ್ರು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಬಿಡಿ ಸರ್, ಯಾವಾಗ ಆಗ್ತಾರೆ ನೋಡಿ ಸರ್. ಅವರು ಒಬ್ಬರು ಉದ್ಯಮಿ, ಇವತ್ತಿಂದ ಏನಲ್ಲ, ಅವ್ರು ಚುನಾವಣೆ ಬರೋದಕ್ಕಿಂತನೂ ಮೊದಲಿಂದನೂ ಉದ್ಯಮಿ. ಜನತಾದಳದಲ್ಲೂ ನಿಂತಿದ್ರು, ಸೋತಿದ್ರು. ಇವತ್ತು ಕಾಂಗ್ರೆಸ್ಸಲ್ಲಿ ಬಂದು ಶಾಸಕರಾಗಿದ್ದಾರೆ. ಅವರು ಅದೇನು ಉದ್ಯಮಿ ಅನ್ನೋದನ್ನ ಮುಚ್ಚಿಟ್ಟು ಏನು ಜನಪ್ರತಿನಿಧಿ ಆಗಿಲ್ಲ. ಸೊ ಲೆಕ್ಕ ಕೊಡ್ತಾರೆ. ಈಗ ED ಚೆಕ್ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಮೇಲೆ ಏನಾದ್ರು ವ್ಯತ್ಯಾಸ ಆಗಿದೆ, ಅದನ್ನು ಚೆಕ್ ಮಾಡಿದ್ದಾರೆ, ತನಿಖೆ ಮಾಡ್ತಾರೆ. ಅದೇನಾದ್ರು ವ್ಯತ್ಯಾಸ ಇದ್ದರೆ ದುಡ್ಡು ಕಟ್ತಾರೆ. ಕಾನೂನು ವಿರುದ್ಧವಾಗಿದ್ದರೆ ಅದನ್ನು ಏನು ಬೇಕೋ ಅದನ್ನು ಕಾನೂನಂತೆ ಕ್ರಮ ತಗೋತಾರೆ. ನೋಡಿ, ಯಾವುದೇ ವಿಚಾರದಲ್ಲಿ ಯಾವುದೇ ಕಾನೂನನ್ನು ನಾವು ನಮ್ಮ ಕೈಲಿಲ್ಲ, ನ್ಯಾಯಾಲಯಗಳು ನಮ್ಮ ಕೈಲಿಲ್ಲ. ಅಂತಿಮವಾಗಿ ನ್ಯಾಯಾಲಯಗಳೇ ತೀರ್ಮಾನ. ಇಲಾಖೆಗಳು ಅದರ ಮೇಲೆ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ, ನ್ಯಾಯಾಲಯ ತೀರ್ಮಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.